ಈಗ 8 ವರ್ಷಗಳಾಗ್ತಾ ಬಂದಿದೆ ಸರ್ ಪ್ರಜಾಕೀಯ ಓಪನ್ ಆಗಿ. ಸೊ ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ಡೈರೆಕ್ಟರ್ ಆಗಿ ಗೆದ್ದಿದ್ದೀರಾ, ನಟರಾಗಿ ಗೆದ್ದಿದ್ದೀರಾ. ಪ್ರಜಾಕೀಯ ಒಂದು ಗೆಲ್ಬೇಕಾ? ಪ್ರಜಾಕೀಯ ಪಕ್ಷ ಯಾಕೆ ಗೆಲ್ತಾ ಇಲ್ಲ ಅನ್ನುವಂಥದ್ದು. ನಾನ್ ಗೆಲ್ಬೇಕು ಅಂತ ನೀವು ಬಯಸ್ತಾ ಇದ್ದೀರಾ? ಹೌದು ಸರ್. ನಾನು ರಾಜಕೀಯಕ್ಕೆ ಹೋಗಿ ಗೆಲ್ತೀನಿ ಬಿಡಿ. ಅವಾಗ ಪ್ರಜಾಕೀಯ ಅಂತಂದ್ರೆ ರಾಜಕೀಯ ಅಲ್ವಾ ಸರ್? ಏನ್ ಹೇಳೋದು ನಿಜ, ಇಷ್ಟೆಲ್ಲ ಹೇಳಿದ್ರು ಇನ್ನು ಪ್ರಜಾಕೀಯ ರಾಜಕೀಯ ಅಲ್ವಾ ಸರ್ ಅಂದ್ರೆ? ಈ ರಾಜಕೀಯ ಅಂದ್ರೆ ಏನ್ ಹೇಳಿ, ನನ್ನ ಬಲದಿಂದ ನಾನು ಗೆಲ್ಲೋದು, ನನ್ನ ಫೇಸ್ ವ್ಯಾಲ್ಯೂಯಿಂದ ನಾನು ಗೆಲ್ಲೋದು, ನನ್ನ ಒಂದು ಶಕ್ತಿಯಿಂದ ನಾನು ಗೆಲ್ಲೋದು. ಅರ್ಥ ಆಯ್ತಾ? ಇದು ಹಂಗಲ್ಲ, ಪ್ರಜೆಗಳಿಗೋಸ್ಕರ ಮಾಡಿರೋದು ಇದು. ಪ್ರಜೆಗಳು ಓಟ್ ಹಾಕೋದೇ ಇದು ರಾಜಕೀಯ ಆಗುತ್ತಲ್ಲ ಸರ್? ಅಂದ್ರೆ ಪ್ರಜೆಗಳು ಓಟ್ ಮಾಡೋದಕ್ಕೋಸ್ಕರ ಒಂದು ಸಿಸ್ಟಮ್ ಮಾಡಿರೋದು. ನೀವ್ ಇನ್ವಾಲ್ವ್ ಆಗಿ ನೀವು ಮಾಡಿ ಅನ್ನೋದಕ್ಕೋಸ್ಕರ ಒಂದು ಸಿಸ್ಟಮ್ ಮಾಡಿರೋದು ಇಲ್ಲಿ. ಓಕೆ, ನೀವು ಇದು ರಾಜಕೀಯ ಆಗುತ್ತೆ, ಎಲೆಕ್ಷನ್ ಮಾಡೋದೇ ರಾಜಕೀಯ ಅಂದ್ಬಿಟ್ರೆ ಹೆಂಗೆ ನೀವು? ಅಲ್ಲ ಸರ್, ನಿಜ ಸರ್. ಇವಾಗ ಏನಾಗುತ್ತೆ ಅಂತಂದ್ರೆ, ಈಗ ಎಲ್ಲಾನು ಕೂಡ ನಿಂತ್ಕೊಳ್ತಾರೆ, ಎಲ್ಲ ನಿಮ್ ಕಡೆಯಿಂದ ಪ್ರಜಾಕೀಯದಿಂದ ಒಬ್ಬ ಕಂಟೆಸ್ಟೆಂಟ್ ಅಭ್ಯರ್ಥಿನ ಸೆಲೆಕ್ಟ್ ಮಾಡ್ತಾರೆ, ಎಲ್ಲ ಆಗುತ್ತೆ. ಬಟ್ ಅದನ್ನ ಪೊಲಿಟಿಕಲ್ ಅಲ್ಲೇ ಇದು ಮಾಡ್ಕೋಬೇಕಲ್ಲ. ಇವಾಗ ಪ್ರಜಾಕೀಯ ಆಪ್ ಇಂದ ಯಾರು ಸೆಲೆಕ್ಟ್ ಆಗ್ತಾರೋ ಆ ವ್ಯಕ್ತಿ ಮತ್ತೆ ಪೊಲಿಟಿಕಲ್ ಗೆ ಎಂಟರ್ ಆಗ್ಲೇಬೇಕು. ಅದು ಪ್ರಜಾಕೀಯದಿಂದ ರಾಜಕೀಯ ಅಲ್ವಾ ಸರ್? ಹಾಗಾದ್ರೆ ಈ ರಾಜಕೀಯ ಅನ್ನೋದೇ ಪಾಲಿಟಿಕ್ಸ್ ಅಂತ ಇದ್ದೀರಾ ನೀವು? ಅಂದ್ರೆ ಎಲೆಕ್ಷನ್ ಸಿಸ್ಟಮೇ ರಾಜಕೀಯ ಅಂತ ಇದ್ದೀರಾ ನೀವು? ನಾನು ಹಂಗೆ ಹೇಳ್ತಿಲ್ಲ. ಈಗ ಪ್ರಜಾಕೀಯ ಆಪ್ ಇಂದ ಸೆಲೆಕ್ಟ್ ಆಗಿರುವಂತಹ ಕಂಟೆಸ್ಟೆಂಟ್ ಪೊಲಿಟಿಕಲ್ ಗೆ ಪಾರ್ಟಿಸಿಪೇಟ್ ಮಾಡ್ತಾನೆ ಯಾವುದೋ ಒಂದು ಕ್ಷೇತ್ರದಿಂದ. ಅವ್ನು ಎಲೆಕ್ಷನ್ ನಿಂತ್ಕೊಂತಾನೆ, ಅವಾಗ ಪ್ರಜಾಕೀಯ ಆಪ್ ಇಂದಾನೆ ಆ ಒಂದು ಪೊಲಿಟಿಕ್ಸ್ ಅಲ್ಲಿ ನಡೆಯುತ್ತೆ ಅಂತ, ಪಾಲಿಟಿಕ್ಸ್ ನಡೆಯುತ್ತೆ ಅಂತ ನೀವು ಹೆಂಗಾರ ಅನ್ಕೊಳ್ರಿ. ನೀವು ಇದನ್ನ ಪ್ರಜಾಕೀಯನೇ ರಾಜಕೀಯ ಅನ್ಕೊಳ್ಳಿ. ಇದು ಈ ಸಿಸ್ಟಮ್ ಅಂತ ಹೇಳ್ತಾ ಇದ್ದೀನಿ. ಒಂದು ಸಿಸ್ಟಮ್, ಒಂದು ಆಪ್ ಸಿಸ್ಟಮ್ ಪ್ರಜೆಗಳು ಸೆಲೆಕ್ಟ್ ಮಾಡೋದಕ್ಕೆ ಒಂದು ದಾರಿ ಮಾಡ್ಕೊಟ್ಟಿರೋದು ಅಂತ. ಇವಾಗ ರೆಗ್ಯುಲರ್ ಆಗಿ ಏನಾಗುತ್ತೆ, ನಾನ್ ಪೊಲಿಟಿಕಲ್ ಪಾರ್ಟಿ ಲೀಡರ್, ನಾನ್ ಕರಿತೀನಿ, ನೀನ್ ಬರಯ, ನೀನ್ ನಿಂತ್ಕೊಳ್ಳಯ ಅಂತ ಹೇಳ್ತೀನಿ, ನಾನ್ ನಿಲ್ಲಿಸ್ತೀನಿ. ನನಗೇನಂದ್ರೆ ನನಗೆ ಇವ್ನು ಗ್ಯಾರಂಟಿ ವೋಟ್ ತಗೊಂತಾನ, ಇವ್ನಿಗೆ ಕೆಪಾಸಿಟಿ ಇದೆಯಾ ಪಬ್ಲಿಸಿಟಿ ಮಾಡೋದಕ್ಕೆ, ಎಷ್ಟು ದುಡ್ಡು ಹಾಕ್ತಿಯಪ್ಪ ನೀನು, ಎಷ್ಟು ಖರ್ಚು ಮಾಡ್ತೀನಿ ಈ ಕ್ಷೇತ್ರದಲ್ಲಿ, ನಾನು ನಿನಗೆ ಟಿಕೆಟ್ ಕೊಡ್ತೀನಿ ನಾನು ಅಂತ ಹೇಳ್ತೀನಿ. ಕರೆಕ್ಟ್ ಅಲ್ವಾ? ಹೌದು. ಇದು ಕರೆಕ್ಟಾ ತಪ್ಪಾ? ಕರೆಕ್ಟ್. ಇದು ಕರೆಕ್ಟಾ? ಈ ತರನೇ ಮಾಡ್ಬೇಕಾ? ಅಲ್ಲ, ಇದು ಈಗ ನಡೀತಿರುವಂತ ಪ್ರಕಾರ ಏನಂತಂದ್ರೆ ಸರ್, ಈಗ ಕರೆಕ್ಟಾ ಕೇಳ್ತಾ ಇದ್ದೀನಿ. ಅಲ್ಲ, ಈಗ ಕೇಳಿ ಒಂದ್ ನಿಮಿಷ. ನಾನು ಪಾರ್ಟಿ ಅವನಾಗಿ ನನ್ ಪಾರ್ಟಿ ಫಂಡ್ ಎಷ್ಟು ಕೊಡ್ತೀಯಪ್ಪ ಅಂತ ಕೇಳ್ತೀನಿ, ಓಕೆನಾ? ನೆಕ್ಸ್ಟ್ ನೀನ್ ಎಷ್ಟು ಖರ್ಚು ಮಾಡ್ತೀಯ ಅಂತ ಕೇಳ್ತೀನಿ ಕಂಟೆಸ್ಟೆಂಟ್ ಗೆ. ನನಗ್ ಫಸ್ಟ್ ಎಷ್ಟು ಕೊಡ್ತೀಯಾ, ನಾನು ಪ್ರಚಾರಕ್ಕೆ ಬರ್ತೀನಿ ನಿನ್ಗೆ, ಓಕೆ, ನನಗೆ ಎಷ್ಟು ಕೊಡ್ತೀಯ ನೀನು ಅಂತ ಕೇಳ್ತೀನಿ, ಓಕೆನಾ? ನಾನು ಹೋಗಿ ಓಡಾಡಿ ಪ್ರಚಾರ ಮಾಡ್ಬೇಕಲ್ಲ ಅವನಿಗೆ, ನಾನ್ ದುಡ್ಡು ಇಸ್ಕೊಂತೀನಿ. ಆಮೇಲೆ ನೀನ್ ಎಷ್ಟು ಖರ್ಚು ಮಾಡ್ತೀಯ ಅಂತ ಕೇಳ್ತೀನಿ. ನನಗೆ ಅದೆರಡು ಕರೆಕ್ಟ್ ಅನ್ಸರಿ ಅವನಿಗೆ ಟಿಕೆಟ್ ಕೊಡ್ತೀನಿ. ಇದು ಕರೆಕ್ಟಾ ಅಂತ ಕೇಳ್ತಾ ಇದ್ದೀನಿ. ಪ್ರೆಸೆಂಟ್ ನಡೀತಿರೋದು ಹಂಗೆ ಅಲ್ವಾ ಸರ್? ಕರೆಕ್ಟಾ? ಇದು ಕರೆಕ್ಟ್ ಏನ್ರಿ? ಅದಾರ ಹೇಳ್ರಿ ಕರೆಕ್ಟ್ ಅಲ್ಲ ಅಂತ ಹೇಳಿ. ರಾಂಗ್ ಸರ್ ಇದು. ಬಟ್ ಏನಂದ್ರೆ ಪ್ರೆಸೆಂಟ್ ನಡೀತಿರುವಂತ ಇಶ್ಯೂಸ್ ಅಲ್ಲಿ ಇದು ಮೇಜರ್ ಇಶ್ಯೂ ಸರ್. ಕರೆಕ್ಟಾ ಅದು ಅಂತ ಕೇಳ್ತಾ ಇದ್ದೀನಿ. ಅದೇ ನಿಮ್ಗೆ ಹೇಳಕ್ ಗೊತ್ತಾಗ್ತಾ ಇಲ್ಲ. ಈಸ್ ಇಟ್ ರೈಟ್ ಆರ್ ರಾಂಗ್? ಅಲ್ಲ, ರಾಂಗ್ ಅಂತ ನಾನು ಹೇಳಿದೆ. ಬಟ್ ಪ್ರೆಸೆಂಟ್ ನಡೀತಿರೋ ಇದು ಅದೇ ಇಶ್ಯೂಸ್ ಅದೇ ಅಲ್ವಾ ಸರ್? ಕರೆಕ್ಟ್ ರೀ, ನಡೀತಿರೋದೇ. ಬದಲಾವಣೆ ಬೇಕಾ ನಿಮ್ಗೆ? ಬದಲಾವಣೆ ಬೇಕು ಸರ್, ಬದಲಾವಣೆ ಬೇಕು. ಏನ್ ಬೇಕು ಬದಲಾವಣೆ ನಿಮ್ಗೆ? ಅದೇ ಕರೆಕ್ಟ್ ಅಂತೀರಾ, ತಪ್ಪಂತೀರಾ, ಅದೇ ಗೊತ್ತಾಗ್ತಿಲ್ಲ ನಿಮ್ಗೆ. ಹಂಗಲ್ಲ ನಾನು ಹೇಳ್ತಿರೋದ್ರಲ್ಲಿ ಹಿಂಗೆ ಅಂತಂದ್ರೆ, ಇವಾಗ ನೀವ್ ಹೇಳ್ತಿರುವಂತ ವಿಚಾರ ಕರೆಕ್ಟು. ಸಾರಿ, ನೀವ್ ಹೇಳ್ತಿರುವಂತ ವಿಚಾರ ಏನ್ ಒಬ್ಬ ವ್ಯಕ್ತಿ ಬರ್ತಾರೆ, ದುಡ್ಡಿಸ್ಕೊಳ್ತೀರಾ, ನಾನು ಪ್ರಚಾರಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತೀರಾ, ಇದು ರಾಂಗ್. ರಾಂಗ್ ಅಲ್ವಾ? ಇದು ರಾಂಗ್ ನನ್ನ ಪ್ರಕಾರ. ನಿಮ್ ಪ್ರಕಾರ ರಾಂಗ್. ನಿಮ್ ಪ್ರಕಾರನೇ ಮಾತಾಡಿ. ಮತ್ತೆ ಒಂದ್ ನಿಮಿಷ, ನೀವು ಜನರ ಪ್ರಕಾರ ಎಲ್ಲ ನಿಮ್ ತಲೆ ಹೋಗ್ಬಿಡಿ, ಯಾರ ತಲೆ ಒಳಗಡೆ. ಓಕೆ, ಇದು ಸರಿ ಇಲ್ಲ ಅಂದ್ಮೇಲೆ ನಾನೊಬ್ಬ ಆಟೋ ಡ್ರೈವರ್ಗೋ, ಇನ್ನೊಬ್ಬ ಯಾರೋ ಒಬ್ಬ ಯಾವ್ದೋ ಒಂದು ಫ್ಯಾಕ್ಟ್ರಿ ಕೆಲಸ ಮಾಡೋನು, ಒಬ್ಬ ಯಾವ್ದೋ ಮಾಧ್ಯಮದಲ್ಲಿ ಕೆಲಸ ಮಾಡೋ ನಿಮ್ಮಂತ ಯುವಕರು ನೀವು ಬಂದು ಇಲ್ಲಿ ಎಲೆಕ್ಷನ್ ನಿಂತ್ಕೊಂತೀರಾ, ನಿಮ್ಗೂ ಒಂದು ಚಾನ್ಸ್ ಇರ್ಬೇಕಲ್ವಾ? ಹೌದು. ಸೊ ನಿಮ್ಗೆ ಇಲ್ಲೊಂದು ಚಾನ್ಸ್ ಇದೆ. ನೀವು ಬಂದು ನಿಂತ್ಕೊಂತೀರಾ, ನೀವು ವೋಟರ್ಸ್ ಹತ್ರ ಚೆನ್ನಾಗಿ ಮಾತಾಡ್ತೀರಾ, ನೀವು ಏನೋ ಅವ್ರ ಹತ್ರ ಗೆಲುವು ಪಡಿತೀರಾ, ಅವ್ರು ನಿಮ್ಗೆ ರೇಟಿಂಗ್ ಕೊಡ್ತಾರೆ, ಚೆನ್ನಾಗಿದ್ದಾರೆ ನೀವು. ನಿಮ್ಮ ಹೆಸರೇನು? ಮಂಜುನಾಥ್ ಅವರು ನಮ್ಗೆ ಕರೆಕ್ಟ್ ಅಪ್ಪ, ತುಂಬಾ ಒಳ್ಳೆ ಯಂಗ್ ವ್ಯಕ್ತಿ, ಒಳ್ಳೆ ಬುದ್ಧಿವಂತ, ಚೆನ್ನಾಗಿ ಕೆಲಸ ಮಾಡ್ತಾರೆ, ನಾವ್ ಹೇಳ್ದಂಗೆ ಕೆಲಸ ಮಾಡ್ತಾರೆ ಅಂತ ನಂಬಿಕೆ ಬಂದ್ರೆ ನಿಮ್ಮನ್ನ ಅವರು ರೇಟಿಂಗ್ ಕೊಡ್ತಾರೆ ಜಾಸ್ತಿ. ನೀವ್ ಎಲೆಕ್ಷನ್ ಇಟ್ಕೊಂತೀರಾ. ಇದು ಕರೆಕ್ಟಾ? ಇದು ಕರೆಕ್ಟಾ? ಅಲ್ಲ, ನೀವ್ ಹೇಳ್ತಿರೋದು ಕರೆಕ್ಟೇ. ಇವಾಗ ಎಲೆಕ್ಷನ್ ಬರ್ತೀನಿ, ನನ್ನಂತವ್ರು ಮಾಧ್ಯಮದವರು ಆಟೋ ಓಡಿಸೋ ಅಂತಾರೆ, ಅಥವಾ ಯಾವ ಒಂದು ಕೇಪಬಿಲಿಟೀಸ್ ಯಾರು ನಿಂತ್ಕೊಳ್ತಾರೋ ಅವರೆಲ್ಲ ಬರ್ತಾರೆ, ಒಂದು ರೇಟಿಂಗ್ ಅಂತ ಕೊಡ್ತಾರೆ, ಓಕೆ. ಬಟ್ ಪ್ರೆಸೆಂಟ್ ನಡೀತಿರುವಂತದ್ದು, ಈಗ ನೀವು ಆಗ್ಲೇ ಹೇಳಿದ್ರಲ್ಲ, ಸೊ ದುಡ್ಡು ತಗೊಳ್ತಾರೆ, ಪ್ರಚಾರಕ್ಕೆ ಹೋಗ್ತಾರೆ, ಅದೆಲ್ಲ ಆ ಒಂದು ಬದಲಾವಣೆ ಯಾರು ತರ್ತಾರೆ ಅನ್ನುವಂಥದ್ದು. ನಾನು ಹೇಳ್ತಾ ಇದ್ದೀನಲ್ಲೇನ್ರಿ, ನಾನು ಹೇಳ್ತೀನಲ್ಲ, ಬದಲಾವಣೆ ಅಂತಾನೆ ನಾನು ಹೇಳ್ತಾ ಇರೋದು ನಿಮ್ಗೆ. ಈಗ ಪೊಲಿಟಿಕಲ್ ಇಶ್ಯೂಸ್ ಯಾವುದೋ ಒಂದು ಕ್ಷೇತ್ರಕ್ಕೆ ವ್ಯಕ್ತಿ ಅಭ್ಯರ್ಥಿಯಾಗಿ ಸೆಲೆಕ್ಟ್ ಆಗಬೇಕು ಅಥವಾ ಇಲ್ಲ ಅಂತಂದ್ರೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದಾಗ ಏನಾಗುತ್ತೆ ಅಂತಂದ್ರೆ, ನೀವು ಆಗಲೇ ಅಷ್ಟು ಕ್ವಾಲಿಟೀಸ್ ಏನು ಹೇಳಿದ್ರಲ್ಲ, ಅಷ್ಟು ಒಂದು ಪಾಯಿಂಟ್ಸ್ ಹೇಳಿದ್ರಲ್ಲ, ಅದೆಲ್ಲ ನಿಜಾನೇ. ಯಾಕಂದ್ರೆ ನಡೀತಾ ಇರುವಂಥದ್ದು ನಾನು ಹೇಳಿದ್ದು. ನಾನು ಅವಾಗಲೇ ಓಕೆ ಅಂತಂದೆ. ದುಡ್ಡು ಕೇಳ್ತಾರೆ, ಪ್ರಚಾರಕ್ಕೆ ಹೋಗ್ತಾರೆ, ದುಡ್ಡು ಕೊಡ್ತಾರೆ, ಎಲ್ಲ ಕರೆಕ್ಟ್ ಅಲ್ಲ ಅಲ್ವಾ ನಿಮ್ಗೆ? ರಾಂಗ್ ಅದೆಲ್ಲ ರಾಂಗ್. ರೈಟ್ ಯಾವುದು? ಆ ದುಡ್ಡು ತಗೊಳ್ಳದೆ ನಿಷ್ಠಾವಂತ ವ್ಯಕ್ತಿಯಾಗಿ ಯಾರು ಈಗ ನೀವೆಲ್ಲ ಹೇಳ್ತಿದ್ದೀರಾ, ಒಂದಷ್ಟು ಪಾಯಿಂಟ್ಸ್ ಅನ್ನ ಕೊಟ್ಟಿದ್ದೀರಾ, ಒಂದಷ್ಟು ರೇಟಿಂಗ್ಸ್ ಎಲ್ಲ ಕೊಡ್ತೀರಾ, ಓಕೆ.
ಅದು ಪ್ರಜಾಕೀಯ ಆಪ್ ಇಂದ ಬದಲಾಗುತ್ತಾ? ನೀವ್ ಮಾಡ್ಬೇಕ್ರಿ, ನೀವ್ ತಾನೇ ವೋಟ್ ಹಾಕೋರು. ನಿಮ್ಗೆ ಇದು ಕರೆಕ್ಟ್ ಅಂದ್ರೆ ಇದು ಕರೆಕ್ಟ್ ಅಂತ ನೀವು 4 ಜನಕ್ಕೆ ಹೇಳ್ಬೇಕು, ಸಪೋರ್ಟ್ ಮಾಡ್ಬೇಕು ನೀವು. ವಿಷಯ ಇಲ್ಲೇನ್ರಿ ಅಲ್ಲಿ ವಿಷಯ? ಅಲ್ಲ, ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಜನರು ದಾರಿ ತಪ್ಪಿದ್ದಾರೆ ಸರ್ ಒಂದು ವಿಚಾರದಲ್ಲಿ. ಇವಾಗ ನಾನು ಹೇಳ್ತೀನಿ, ನಾನು ಹೇಳಿದ್ದನ್ನೇ ಸರಿ ಅಂತ ಕೆಲವ್ರು ನಂಬ್ತಾರೆ, ಇನ್ನು ಕೆಲವ್ರು ನಂಬಲ್ಲ. ನಂಬಿಕೆನೇ ಇಲ್ಲದೆ ಇದ್ರೆ ನೀವು ಏನು ಮಾಡಕ್ಕೆ ಆಗಲ್ಲ. ಯಾವ್ದನ್ನು ನಂಬಲಿಲ್ಲ ಅಂದ್ರೆ ನನ್ನ ಜೊತೆನೆ ನೀವು ಉಪೇಂದ್ರನೇ ಏನೋ ಸ್ಕೆಚ್ ಹಾಕೊಂಡ್ ಬಂದಿರ ಅನ್ಕೊಂಡ್ರೆ ನೀವು ನನ್ನ ಹತ್ರ ಮಾತಾಡಲ್ಲ. ಅಲ್ಲ, ಅದೇನಾಗುತ್ತೆ ಅಂತಂದ್ರೆ ಇವಾಗ 4 ಜನ ನಾವ್ ಹೇಳೋ ತನಕ ಕೇಳ್ತಾರೆ, ಅದಾದ್ಮೇಲೆ ಇನ್ನೊಬ್ರು ಬಂದ್ಬಿಟ್ಟು ಇವಾಗ MLA ಟಿಕೆಟ್ಗಳು ಅಷ್ಟೇ ಆಗಲ್ಲ ಸರ್. ನಂಬಿಕೆ ಇಲ್ಲ ಅಂದ್ರೆ ನಿಮ್ಗೆ ಏನ್ ಸರಿ ಅನ್ಸುತ್ತೋ ಅದು ಮಾಡಿ. ಡೌಟ್ ಇಟ್ಕೊಂಬಿಡಿ, ಯಾವ್ದ್ರಲ್ಲೋ ಒಂದ್ ನಂಬಿಕೆ ಇಟ್ಕೊಳ್ಳೇಬೇಕು. ಅಟ್ಲೀಸ್ಟ್ ಈಗ ಪ್ರೆಸೆಂಟ್ ಸಿಸ್ಟಮ್ ಚೆನ್ನಾಗಿದ್ಯಪ್ಪ ಅದಕ್ಕೆ ಸಪೋರ್ಟ್ ಮಾಡಿ, ತಪ್ಪಲ್ಲ. ಡೌಟ್ ಅಲ್ಲಿ ಯಾಕಿರ್ತೀರಾ? ಈ ಕಡೆ ಅದು ಸರಿನಾ, ಇದು ಸರಿನಾ, ಇದು ಕರೆಕ್ಟಾ, ಅದು ಕರೆಕ್ಟಾ, ಡೌಟ್ ಯಾಕೆ? ಡೌಟ್ ಬರಬಾರ್ದು. ಯಂಗ್ಸ್ಟರ್ಸ್ ಡೌಟ್ ಅಂತಂದ್ರೆ ಎಲ್ಲಾ ತರದ, ಇವಾಗ ಒಂದೊಳ್ಳೆ ಕೆಲಸ ಮಾಡಕ್ ಹೋಗ್ತಿದೀವಿ ಅಂತಂದಾಗ ಪಾಸಿಟಿವ್ ಏನು ನೆಗೆಟಿವ್ ಏನು, ಆ ಕೆಲಸ ಮಾಡೋದ್ರಿಂದ ನಮ್ಗೆ ಉಪಯೋಗಗಳೇನು ಅನಾನುಕೂಲಗಳೇನು ಅದನ್ನೆಲ್ಲ ಯೋಚನೆ ಮಾಡೋದು. ಕೆಲಸ ಮಾಡ್ಬಿಡಿ ಫಸ್ಟ್. ಇಷ್ಟೆಲ್ಲ ಯೋಚನೆ ಮಾಡಕ್ ಕೂತ್ಕೊಂಡು ಏನೋ ಮಾಡ್ತಾ ಇಲ್ಲ ನೀವು. ಅಟ್ಲೀಸ್ಟ್ ಏನೋ ಒಂದ್ ಮಾಡಿ, ಏನೋ ಒಂದ್ ಆಗತ್ತೆ. ಅಲ್ಲ, ಒಂದಷ್ಟು ಸರ್ಟನ್ ಪ್ಲಾನ್ಸ್ ಅಂತ ಹಾಕೊಂಡಿರ್ತಿರಲ್ಲ ಸರ್. ಈಗ ಓವರ್ ಪ್ಲಾನ್ ಮಾಡಬೇಡಿ ಲೈಫ್ ಅಲ್ಲಿ. ಓಕೆ, ಏನೋ ಒಂದ್ ಹೇಳ್ತೀಯಾರಪ್ಪ, ಕೇಳಿಸ್ಕೊಳ್ಳಿ. ಇದು ಕರೆಕ್ಟ್ ಅನ್ಸಿದ್ರೆ, ನಿಮ್ಗೆ ಅನ್ಸಿದ್ರೆ ಅದಕ್ಕಿನ್ನ ಇದು ಬೆಟರ್ ಅನ್ಸಿದ್ರೆ ಸಪೋರ್ಟ್ ಮಾಡಿ ಅಷ್ಟೇ. ಇಲ್ಲಪ್ಪ ಅದೇ ಕರೆಕ್ಟ್ ಅನ್ಸಿದ್ರೆ ಅದಕ್ಕೆ ಸಪೋರ್ಟ್ ಮಾಡಿ. ಓಕೆ ಸರ್, ನನ್ನ ಸ್ಟ್ರೈಟ್ ಕ್ವಶನ್ ಏನಂತಂದ್ರೆ, ಇವಾಗ ಪ್ರಜಾಕೀಯ ಆಪ್ ಅಥವಾ ಪ್ರಜಾಕೀಯ ಅನ್ನುವಂತಹ ಒಂದು ಇದರಿಂದ ಕರ್ನಾಟಕ ರಾಜಕೀಯ ರಣರಂಗದಲ್ಲಿ ನಡೀತಾ ಇರುವಂತಹ ಒಂದಷ್ಟು ಇಶ್ಯೂಸ್ ನ ಸಾಲ್ವ್ ಮಾಡಬಹುದಾ ಅಥವಾ ಬದಲಾವಣೆ ಮಾಡಬಹುದಾ? ಫಸ್ಟ್ ಈ ಬದಲಾವಣೆ ನೀವು ಮಾಡ್ತೀರಾ? ಯಾವ ಬದಲಾವಣೆ? ನಾನು ಹೇಳಿ ಬದಲಾವಣೆ ನೀವು ಆಗ್ತೀರಾ? ಕನ್ಫ್ಯೂಷನ್ ಇರಲ್ಲ ತಾನೆ? ಕನ್ಫ್ಯೂಷನ್ ಏನಿಲ್ಲ. ನನಗೆ ಕರೆಕ್ಟ್ ಅದಕ್ಕೆ ಸಪೋರ್ಟ್ ಮಾಡ್ತೀರಾ ತಾನೆ? ಖಂಡಿತವಾಗ್ಲು. ನಿಮ್ಗೆ ಅದು ಸರಿ ಇಲ್ಲ, ದುಡ್ಡಿಸ್ಕೊಂಡು ಪ್ರಚಾರ ಮಾಡ್ತೀನಿ ನಾನು, ಆ ಪ್ರಚಾರಕ್ಕೆ ವೋಟ್ ಹಾಕ್ತೀನಿ. ಸರಿ ಇದೆಯಾ? ಸರಿ ಇಲ್ಲ. ಸರಿ ಇಲ್ಲ. ಸರಿ ಇಲ್ಲ ಆಮೇಲೆ ಸರಿ ಯಾವ್ದೋ ಅದಕ್ಕಿನ್ನ ಬೆಟರ್ ಆಗಿರೋದಕ್ಕೆ ಹೋಗ್ಬೇಕು ತಾನೆ ನೀವು? ಹೋಗ್ಬೇಕಾ ಬೇಡವಾ? ಅಲ್ಲ, ಹೋಗ್ಬೇಕು ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅದಕ್ಕೆ ಸಪೋರ್ಟ್ ಮಾಡಿ, ನೋಡೋಣ ನೆಕ್ಸ್ಟ್ ಅದ್ರಲ್ಲೇನೋ ಮತ್ತಪ್ಪಾದ್ರೆ ಮತ್ತೆ ತಿದ್ಕೊಳ್ಳೋಣ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ